ನೀವೇ ರೆಕಾರ್ಡ್ ಮಾಡ್ಕೊಳ್ಳಿ ಸರ್, ನೀವೇ ರೆಕಾರ್ಡ್ ಮಾಡ್ಕೊಳ್ಳಿ. ಕೋರ್ಟ್ ಆರ್ಡರ್ ಆಗಿದೆ, ಅದ್ರ ಪ್ರಕಾರ ಟಿಕೆಟ್ ಕಟ್ಟಬೇಕು ಅಂತ ಹೇಳಿದ್ವಿ. ನಾವು ಕರ್ಸಿದ್ವಿ ಆಫೀಸ್ಗೆ, ₹1 ಬಿಟ್ಬಿಟ್ಟಿರಲಿಲ್ಲ. ಈಗ ಬೇರೆ ಕಡೆಗೆ ತೊಗೊಂಬಂದು ವ್ಯಾಪಾರ ಮಾಡ್ತೀವಿ. ಕರೆದು ಆಫೀಸಿಗೆ ಹೇಳಿದ್ವಿ ವ್ಯಾಪಾರ ಮಾಡೋಕ್ಕದ್ದು ಆಲ್ರೆಡಿ ನೀವು ಕ್ಲೋಸ್ ಮಾಡಿ ಅಂತ ಲೆಟ್ರನ್ನೂ ಕೊಟ್ಟಿದ್ದೀವಿ. ಲೆಟ್ರ್ ಕೊಟ್ಟು ಪಟ್ಟಣ ಪಂಚಾಯತಿನಲ್ಲಿ ಈ ದಿನ ಕುರಿ ಮಾಂಸ ಮಾರಾಟ ಏನು ಮಾರಾಟ ಮಾಡ್ತಾಯಿದ್ರು, ಆ ಮಾರಾಟ ಮಳಿಗೆಗೆ ಈ ಹಿಂದೆ ನಾವು 3 ನೋಟಿಸ್ ಕೊಟ್ಟಿದ್ವಿ. ಅವರು 2019ರಲ್ಲಿ ಕೋರ್ಟ್ಗೆ ಹೋಗಿದ್ರು, ಮಾನ್ಯ ಜಿಲ್ಲಾಧಿಕಾರಿಗಳ ಕೋರ್ಟ್ಗೆ. ಅದಾದ ನಂತರ 2024ರಲ್ಲಿ ನಾವೇನು ಟೆಂಡರ್ ಕರೆದಿದ್ದು ನ್ಯಾಯಯುತವಾಗಿದೆ ಅಂತ ಆದೇಶ ಮಾಡಿದ್ರು. ತದನಂತರ ಈ ಕೋರ್ಟ್ ಆದೇಶಗಳನ್ನ ಪರಿಶೀಲಿಸಿ ಅವರಿಗೆ 3 ನೋಟಿಸ್ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಶುಲ್ಕನ ಪಾವತಿ ಮಾಡಿ ಅಂತ ಅಂದ್ರೂ ಅವ್ರು ಪಾವತಿ ಮಾಡಿರಲಿಲ್ಲ. ಮತ್ತು ಅದನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ, ಮುಚ್ಚಬೇಕು ಅಂತ ನೋಟಿಸ್ ಕೊಟ್ಟರು ಸಹ ಅವರು ಪದೇ ಅದನ್ನು ಓಪನ್ ಮಾಡ್ಕೊಂಡಿದ್ರು. ಅವ್ರನ್ನ ಕರೆಸು ಹೇಳಿದ್ವಿ. ಇವತ್ತಿನ ದಿನ ಏನು ಪಟ್ಟಣದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಕೋಳಿಯವರು ಅನುಮತಿ ತಗೊಂಡು ಶುಲ್ಕ ಕಟ್ಟಾಗಿದೆ. ಕುರಿ ಮಾಂಸದ ಅಂಗಡಿಯವರಿಗೆ ಕರೆದು ಹೇಳಿ ನೋಟಿಸ್ ಕೊಟ್ಟರು ಸಹ ಅವ್ರು ಬಂದಿರಲಿಲ್ಲ. 3 ನೋಟಿಸ್ ಕೊಟ್ಟಾಗಿ ಇವತ್ತು ನಾನು ಪರಿಶೀಲನೆ ಮಾಡಿದಾಗ ಅವರು ಅದನ್ನು ಅಂಗಡಿನ ಮುಚ್ಚಿಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಅದನ್ನು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಅಲ್ಲಿ ಮಾರಾಟ ಮಾಡ್ತಿದ್ದಂಥ ಕಟ್ ಮಾಡೋದಕ್ಕೆ ಉಪಯೋಗಿಸಿದಂಥ ಸಲಕರಣೆಗಳನ್ನ ಮಾತ್ರ ಇವತ್ತು ಸೀಸ್ ಮಾಡ್ಕೊಂಡು ತೊಗೊಂಬಂದಿದ್ದೀವಿ. ಅವರ ಅನುಮತಿ ಬೇಕಿದ್ದಲ್ಲಿ ಕಚೇರಿಗೆ ಅಪ್ಲಿಕೇಶನ್ ಹಾಕಿ ಸೂಕ್ತವಾದ ವ್ಯವಸ್ಥಿತ ರೀತಿಯಲ್ಲಿ ಅವರು ವ್ಯಾಪಾರ ಮಾಡೋದಕ್ಕೆ ಅವರು ಬದ್ಧರಾಗಿದ್ದರೆ ನಾವು ಅನುಮತಿ ಕೊಡ್ತೀವಿ. ಅದು ಸಂಬಂಧಪಟ್ಟ ಶುಲ್ಕನ ಸಂಪೂರ್ಣವಾಗಿ ಅವರು ಪಾವತಿ ಮಾಡಬೇಕು. ಹಾಗೂ ಪಟ್ಟಣದ ವ್ಯಾಪ್ತಿನಲ್ಲಿರೋಂಥ ಎಲ್ಲ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡೋದೇನು ಅಂತಂದರೆ, ನಿಗದಿತ ಸಮಯಕ್ಕೆ ದಯವಿಟ್ಟು ಮನೆ ಕಂದಾಯನ ಪಾವತಿ ಮಾಡಿ. ಆನ್ಲೈನಲ್ಲಿ ವ್ಯವಸ್ಥೆ ಇರುತ್ತೆ, ದಯವಿಟ್ಟು ಸಾರ್ವಜನಿಕರು ಕಚೇರಿಗೆ ಅಲ್ದಾಡೋದು ಬೇಡ. ಬೇಕಿದ್ರೆ ಆನ್ಲೈನಲ್ಲಿ ಎಲ್ಲ ವ್ಯವಸ್ಥಿತವಾಗಿರುತ್ತೆ, ತಾವು ಪಾವತಿ ಮಾಡ್ಬೋದು. ಮತ್ತು ಉದ್ದಿಮೆ ಪರವಾನಿಗೆ ನವೀಕರಿಸಿಕೊಳ್ಳಿ. ಅಂಗಡಿ ಮಳಿಗೆ ಮಾಲೀಕರು ಏನು ನನ್ನಿಂದ ಬಾಡಿಗೆ ಪಡೆದಿದ್ದೀರಾ ಅವರು ನಿಯಮಿತವಾಗಿ ಬಾಡಿಗೆಯನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ. ಸಂಬಂಧಪಟ್ಟ ಎಲ್ಲ ಬೇಕರಿ ಇರ್ಬೋದು, ಹೋಟೆಲ್ ಉದ್ದಿಮೆ ಇರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಲಾಡ್ಜ್ ಯಾರಿದ್ದೀರಾ ಎಲ್ಲರಲ್ಲೂ ನಾನು ಏನು ಮನವಿ ಮಾಡ್ತಾ ಇದ್ದೀನಿ ಈ ದಿನ ಅಂತಂದರೆ, ನಿಮಗೆ ಪ್ರತಿನಿತ್ಯ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಸಂಬಂಧಪಟ್ಟ ಮನೆಗೆ ನೀರು ಕೊಡ್ತಾ ಇದ್ದೀವಿ, ಲೈಟಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕಾಲಾವಕಾಶ ಕಮ್ಮಿ ಇದ್ದರೂ ಸಹ ನಾವು ಡ್ರೈನೇಜ್ಗಳನ್ನ ಸ್ವಚ್ಛತೆ ಮಾಡಿ, ಆಟೋನೂ ಸಹ ಮನೆ ಬಾಗಿಲಿಗೆ ಕಳಿಸಿ ತ್ಯಾಜ್ಯ ವಿಲೇವಾರಿಯನ್ನು ಮಾಡ್ತಾ ಇದ್ದೀವಿ. ಇವನ್ನೆಲ್ಲ ಸಂಪೂರ್ಣವಾಗಿ ನಿರ್ವಹಣೆ ಮಾಡೋದಕ್ಕೆ ನಿಮ್ಮಿಂದ ಏನು ನಾವು ಆದಾಯನ ಕಲೆಕ್ಟ್ ಮಾಡ್ತೀವಿ ತೆರಿಗೆ ಮುಖಾಂತರ, ಅದು ಸದುಪಯೋಗ ನಿಮ್ಮಗಳಿಗೆ ಬಳಕೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ನಿಗದಿತ ಸಮಯಕ್ಕೆ ತೆರಿಗೆ ಪಾವತಿ ಮಾಡಬೇಕು. ಯಾವುದೇ ಉದ್ದಿಮೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಪಡಿಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಈ ಮೂಲಕ ನಾನು ಮನವಿ ಮಾಡ್ತೇನೆ.